ಈ ಗೋಧಿ ಹಿಟ್ಟು ಫೇಸ್ ಪ್ಯಾಕ್ನ ನಾನು ಸುಮಾರು ವಿಡಿಯೋಸಲ್ಲಿ ನೋಡಿದ್ದೀನಿ, ಟ್ರೈ ಮಾಡಿಲ್ಲ. ಬಟ್ ಇವತ್ತು ಧೈರ್ಯ ಮಾಡಿ ಟ್ರೈ ಮಾಡೇ ಬಿಡೋಣ ಅಂತ ಟ್ರೈ ಮಾಡೋಕ್ಕೆ ಹೊರಟಿದ್ದೀನಿ. ಅದಕ್ಕೆ ಈಗ ಫಸ್ಟು ವೆಟ್ ಟಿಶ್ಯೂ ತಗೊಂಡು ನನ್ನ ಈ ನಾಗವಲ್ಲಿ ಆಗಿರುವ ಕಾಜಲ್ ಹಾಗೆ ಕುಂಕುಮ ಲಿಪ್ಸ್ಟಿಕ್ಸ್ ಎಲ್ಲ ಅಳಿಸಿ ಮುಖವನ್ನು ತೊಳೆಯುವ ನೀಟಾಗಿ. ಓಕೆ, ಇವಾಗ ಮುಖ ಎಲ್ಲ ತೊಳೆದಾದ್ಮೇಲೆ ಇಲ್ಲಿ ನಾನು ಒಂದು ಮತ್ತು ಕಾಲಷ್ಟು ಗೋಧಿ ಹಿಟ್ಟು ತಗೊತಾ ಇದ್ದೀನಿ. ಗೋಧಿ ಹಿಟ್ಟು, ಅದಕ್ಕೆ ಗೋಪುರಂ ಅರಿಶಿನ ಸ್ವಲ್ಪ, ಅದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ರೀತಿ ಆಗಬೇಕಿದ್ದು, ಫುಲ್ಲು ಇವಾಗ ತೋರಿಸ್ತೀನಲ್ಲ ಆ ಥರ ಇರಬಾರ್ದು, ಇನ್ನೂ ಪೇಸ್ಟ್ ಆದರೆ ಚೆನ್ನಾಗಿರುತ್ತೆ. ಈಗ ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊಂಬಂದು, ಕೂದಲು ನಮಗೆ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಹೇಳಿ ಈ ಥರ ಒಂದು ಟೈಟಾಗಿರೋ ರಬ್ಬರ್ ಬ್ಯಾಂಡ್ ಹಾಕ್ಕೊತಾ ಇದ್ದೀನಿ. ಮುಂದಕ್ಕೆ ಕೂದಲು ಬರಬಾರ್ದು ಅಂತ ಹೇಳಿ ಅಲ್ಲೊಂದು ಪಿಂಪಲ್ ಆಗಿಬಿಟ್ಟೈತೆ, ಅದು ಕರೆಕ್ಟಾಗಿ ಬೊಟ್ಟಿಡೋ ಜಾಗದಲ್ಲೇ ಆಗಿಬಿಟ್ಟೈತೆ. ಅದಾದಮೇಲೆ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಒಂದು ಧೈರ್ಯ ಅಷ್ಟೇ, ಎಲ್ಲರೂ ಯೂಸ್ ಮಾಡಿದಾರಲ್ಲ ನಾವು ಯಾಕೆ ಯೂಸ್ ಮಾಡಬಾರ್ದು ಅನ್ನೋದೊಂದು ಧೈರ್ಯದ ಮೇಲೆ ನಾನು ಈ ಪೇಸ್ಟ್ನ ರೆಡಿ ಮಾಡಿ ಫೇಸ್ಗೆ ಅಪ್ಲೈ ಮಾಡ್ತಾ ಇರೋದು. ಅದು ಸ್ಮೆಲ್ ಬಂದು ಈ ಬಾದಾಮ್ ಪೌಡ್ರ್ ಸ್ಮೆಲ್ ಬರುತ್ತಲ್ಲ ಆ ಥರ ಸ್ಮೆಲ್ಲಿತ್ತು. ಸ್ವಲ್ಪ ಇದು ಫೆವಿಕಾಲ್ ಗಮ್ ಬರುತ್ತಲ್ಲ ಆ ಥರನೂ ಇತ್ತು. ಹಾಗೆ ಹಚ್ಕೊಂಡು ಇನ್ನು 5 ನಿಮಿಷ ಏನು ಮಾಡೋದು ಅಂತ ಟಿ ವಿ ನೋಡ್ತಾ ಕೂತಿದ್ದೆ. 5 ನಿಮಿಷ ಆದಮೇಲೆ ನನ್ನ ಫೇಸ್ನ ನಾನು ತೊಳ್ಕೊಂಬಂದಿದ್ದೀನಿ. ನೋಡಿ, ಇಲ್ಲಿ ಯಾವುದೇ ರೀತಿ ಫಿಲ್ಟರ್ಸ್ ನಾನು ಹಾಕಿಲ್ಲ. ತುಂಬ ಚೆನ್ನಾಗಾಗಿತ್ತು ಸ್ಕಿನ್ನು 5 ನಿಮಿಷ ಬಿಟ್ಟು ತೊಳೆದಿದ್ದಕ್ಕೆ. ಸಾಫ್ಟ್ ಅಂತ ಏನಿರಲಿಲ್ಲ ಸ್ಕಿನ್ನು, ತೀರಾ ಸಾಫ್ಟು ಬರಲಿಲ್ಲ, ಬಟ್ ಚೆನ್ನಾಗಿತ್ತು, ಗ್ಲೋಯಿಂಗ್ ಆಗಿತ್ತು.